ಸಾಧನೆ ಕೆಲವೊಂದ್ಸಲ ಕೇವಲ ಸ್ವಾರ್ಥವಾಗಿದ್ರೆ ಇನ್ನು ಕೆಲವು ಸಾಧನೆ ಇಡೀ ಊರಿಗೂರೇ ಉಪಕಾರಿಯಾಗಿರುತ್ತೆ. ಇವತ್ತಿನ ದಿನ ನಾನು ನಿಮಗೆ ಪರಿಚಯಿಸೋದಕ್ಕೆ ಹೊರಟಿರುವವರು ಮತ್ತೊಬ್ಬರು ಸಾಧಕರು. VSS CBSE ಸ್ಕೂಲ್ ಇದರ ಸಂಸ್ಥಾಪಕರಾಗಿರುವ ಪ್ರತಾಪ್ ಹೆಗ್ಡೆ ಮಾರಾಳಿಯವರು. ಕೇವಲ 1 ಮಹಡಿಯ 6 ರೂಮುಗಳ ಬಿಲ್ಡಿಂಗ್ ಇತ್ತು. ಇಂದು 46 ಕೊಠಡಿಗಳ 3 ಫ್ಲೋರಿನ ಅತ್ಯಾಧುನಿಕ ಲೈಬ್ರರಿ, ಅತ್ಯಾಧುನಿಕ ಲ್ಯಾಬ್ಗಳೊಳಗೊಂಡ CBSE ಶಿಕ್ಷಣ ಸಂಸ್ಥೆಯಾಗಿ ಇವತ್ತು ಬೆಳೆದಿದೆ. ನಾನು ಶಾಲೆ ತೆಗೆದುಕೊಂಡ 1.5 ವರ್ಷದಲ್ಲೇ ಕೋವಿಡ್ ಬಂತು. ಒಂದು ಘಟನೆ ನಿಮ್ಮನ್ನು ಈ ಶಾಲೆಗೆ ವಾಪಸ್ ಬರೋ ಹಾಗೆ ಮಾಡ್ತು. 2024 ಮೇಯಲ್ಲಿ ನನಗೊಂದು ಆಕ್ಸಿಡೆಂಟ್ ಆಯಿತು. ಉಡುಪಿಯಲ್ಲಿ ಆಕ್ಸಿಡೆಂಟ್ ಆಗಿ ನನ್ನ 2 ಕಾಲು ಫ್ರ್ಯಾಕ್ಚರ್ಗಳಾದವು, ತಲೆಗೊಂದಿಷ್ಟು. ನನ್ನ ಸ್ನೇಹಿತರೊಂದಿಗೆ ವೀಲ್ ಚೇರಲ್ಲಿ ಕೂತ್ಕೊಂಡು ನನ್ನ ಸಂಸ್ಥೆಗೆ ಬಂದೆ. ಅವತ್ತು ನಿರ್ಧಾರ ಮಾಡಿದೆ, ಸಂಸ್ಥೆಯನ್ನು ಕಟ್ಟಬೇಕು. ಡಿಜಿಟಲೀಕರಣ, ಹೊಸ ಟೆಕ್ನಾಲಜಿಗಳು, ಶಾಪ ಮತ್ತೆ ವರದಾನ. ಸರ್, ನಾವು ಬೋರ್ಡಲ್ಲಿ ಬರೆದು ಒಂದು ಹೃದಯದ ಚಿತ್ರವನ್ನು ಬರೆದು ಇದು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನು ಹೇಳುವುದಕ್ಕಿಂತ ನಮಗೆ ವಿಡಿಯೋ ವಿಜುವಲ್ಗಳ ಮೂಲಕ ಮಕ್ಕಳಿಗೆ ಹೇಳಿದ್ರೆ ಅದು ಜಾಸ್ತಿ ಇಫೆಕ್ಟಿವ್ ಆಗತ್ತೆ ಅನ್ನೋ ಗೆಲುವಿಗೆ 100 ಜನ ಅಪ್ಪಂದಿರಿರ್ತಾರೆ, ಸೋಲು ಅನಾಥ. ರಾಷ್ಟ್ರ ಕಟ್ಟುವ ವಿಚಾರಗಳನ್ನು ಮಕ್ಕಳಿಗೆ ತಿಳಿ ಹೇಳುವ ಕೆಲಸವನ್ನು ಮಾಡಿದಾಗ ಮುಂದಿನ ದಿವಸದಲ್ಲಿ ಈ ಮಕ್ಕಳು ಸಮಾಜ ವಿರೋಧಿಗಳಂತೂ ಆಗೋದೇ ಇಲ್ಲ. ನ್ಯೂಸ್ ನೆಕ್ಸ್ಟ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರಣೂತ್ ಆರ್ ಗಾಣಿಗ. ಗುರು ಗುರುತು ಮತ್ತೊಂದು ಹೊಸ ಎಪಿಸೋಡ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸಾಧನೆ ಅಂತಂದ್ರೆ ಎಲ್ಲರೂ ಮಾಡಬಹುದಾಗಿರುವಂಥ ಒಂದು ಬಹಳ ಸುಲಭವಾದಂಥ ಕೆಲಸ ಅಲ್ಲವೇ ಅಲ್ಲ. ಸಾಧನೆ ಕೆಲವೊಂದ್ಸಲ ಕೇವಲ ಸ್ವಾರ್ಥವಾಗಿದ್ರೆ ಇನ್ನು ಕೆಲವು ಸಾಧನೆ ಇಡೀ ಊರಿಗೂರೇ ಉಪಕಾರಿಯಾಗಿರುತ್ತೆ. ಕೆಲವು ಸಾಧನೆಗಳನ್ನ ವಿಶ್ವವೇ ಕೊಂಡಾಡುತ್ತೆ, ಇನ್ನು ಕೆಲವು ಸಾಧನೆಗಳು ಕೇವಲ ಆ ವ್ಯಕ್ತಿಗೆ ಅಥವಾ ವ್ಯಕ್ತಿತ್ವಕ್ಕೆ ಸೀಮಿತವಾಗಿರುತ್ತೆ. ಆದರೆ ಈ ಎಲ್ಲ ಸಾಧಕರಿಗಿಂತ ಮೇಲ್ಪಂಕ್ತಿಯಲ್ಲಿರುವಂಥ ಸಾಧಕ ಅಂತಂದ್ರೆ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಎನ್ನುವ ಪುಣ್ಯ ಕೈಂಕರ್ಯವನ್ನ ತನ್ನ ಜೀವನದ ಉದ್ದಕ್ಕೂ ತನ್ನ ಉದ್ಯಮವಾಗಿ ಉದ್ಯೋಗವಾಗಿ ನಡೆಸಿಕೊಂಡು ಬರುವಂತ ಶಿಕ್ಷಣ ಸಂಸ್ಥೆಯನ್ನ ಹುಟ್ಟುಹಾಕುವ ಸಾಧಕರ ಪರಿಚಯದ ಮತ್ತೊಂದು ಎಪಿಸೋಡ್ ಇದು. ಇವತ್ತಿನ ದಿನ ನಾನು ನಿಮಗೆ ಪರಿಚಯಿಸೋದಕ್ಕೆ ಹೊರಟಿರುವವರು ಮತ್ತೊಬ್ಬರು ಸಾಧಕರು. ಕೇವಲ ಈ ಶಿಕ್ಷಣ ಮಾತ್ರ ಅಲ್ಲ, ಬೇರೆ ಬೇರೆ ಉದ್ಯಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಫೈನಲಿ ಶಿಕ್ಷಣವನ್ನ ತನ್ನ ಜೀವನದ ಪ್ರಮುಖ ಧ್ಯೇಯವನ್ನಾಗಿರಿಸಿಕೊಂಡು ಅದೆಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯ ಜೊತೆಗೆ ಭಾರತದ ನೈತಿಕ ಮೌಲ್ಯಯುತ ಶಿಕ್ಷಣವನ್ನು ಕೊಡುವ ಕೈಂಕರ್ಯದಲ್ಲಿ ನಿರತರಾಗಿರುವಂತಹ ನಮ್ಮ VSS CBSE ಸ್ಕೂಲ್ ಇದರ ಸಂಸ್ಥಾಪಕರಾಗಿರುವ ಪ್ರತಾಪ್ ಹೆಗ್ಡೆ ಮಾರಾಳಿಯವರು. ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಪ್ರತಾಪ್ ಹೆಗ್ಡೆ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ. ನಿಮ್ಮ ಕಥೆಗಳನ್ನು ನಾನು ಕೇಳ್ಕೊಂತ ಬರ್ತಾ ಇದ್ದಾಗ ಪ್ರತಾಪ್ ಹೆಗ್ಡೆ ಅವ್ರಿಗೆ ಇದ್ದಂಥ ಆಪ್ಷನ್ಸ್ಗಳು ಹಲವು. ಆದರೆ ಇವತ್ತು ಪ್ರತಾಪ್ ಹೆಗ್ಡೆ ಅವರು ನಿಂತಿರುವಂತಹ ಜಾಗ ಒಂದು ಶಿಕ್ಷಣ ದೇಗುಲ. ಈ VSS ಅನ್ನುವಂಥ ಸಂಸ್ಥೆಯನ್ನ ಕಟ್ಟುವ ಹಿಂದಿನ ಕಥೆ ಏನು? 2018 ಶಿಕ್ಷಣ ಸಂಸ್ಥೆಯ ಸ್ಥಾಪಕ ನಾನಲ್ಲ. ಶೇಖರ್ ಶೆಟ್ಟಿ ನಿವೃತ್ತ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರೊಬ್ಬರಿದ್ರು. ಅವರು ಈ ಸಂಸ್ಥೆಯನ್ನು ಕಟ್ಟಿದವರು. 3 ವರ್ಷಗಳ ಕಾಲ ಸಂಸ್ಥೆ ನಡೆಸಿದ್ರು. 2018ರಲ್ಲಿ ಸಂಸ್ಥೆಯನ್ನು ನಡೆಸಲಿಕ್ಕೆ ಸಾಧ್ಯ ಆಗದೇ ಇದ್ದ ಸಂದರ್ಭದಲ್ಲಿ, ಅವರಿಗೆ ಸಾಧ್ಯ ಆಗದೇ ಇದ್ದ ಸಂದರ್ಭದಲ್ಲಿ ಸಂಸ್ಥೆಯ ಜವಾಬ್ದಾರಿಯನ್ನು ನಾನು ಕೊಟ್ಟರು. ಅವತ್ತು ಸಂಸ್ಥೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಾಗ ಕೇವಲ 1 ಮಹಡಿಯ 6 ರೂಮುಗಳ ಬಿಲ್ಡಿಂಗ್ ಇತ್ತು. ಇವತ್ತು ನಮ್ಮ ಸಂಸ್ಥೆ ಅವತ್ತು ಆ ಟೈಮಲ್ಲಿ 123 ಮಕ್ಕಳಿದ್ರು ಈ ಸಂಸ್ಥೆಯಲ್ಲಿ. ಇಂದು 46 ಕೊಠಡಿಗಳ 3 ಫ್ಲೋರಿನ ಅತ್ಯಾಧುನಿಕ ಲೈಬ್ರರಿ, ಅತ್ಯಾಧುನಿಕ ಲ್ಯಾಬ್ಗಳೊಳಗೊಂಡ CBSE ಶಿಕ್ಷಣ ಸಂಸ್ಥೆಯಾಗಿ ಇವತ್ತು ಬೆಳೆದಿದೆ. ಕೇವಲ 8 ವರ್ಷಗಳಲ್ಲಿ 586 ಮಕ್ಕಳು ಈ ಶಾಲೆಯಲ್ಲಿ ಇವತ್ತು ಓದ್ತಾ ಇದ್ದಾರೆ. ಈ ವರ್ಷ ವಸತಿ ಶಾಲೆಯಾಗಿ ಈ ಶಾಲೆ ರೂಪಾಂತರಗೊಳ್ತಾ ಇದೆ. ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸಿದವ್ರು ನಾನಲ್ಲ ಅಂತ ಹೇಳಿದ್ರಿ. ಅಂದ್ರೆ ಯಾರೋ ಒಬ್ಬರು ಸ್ಥಾಪನೆ ಮಾಡಿದವರು, ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕರು ಸ್ಥಾಪನೆ ಮಾಡಿ ಉಳಿಸಿಕೊಳ್ಳಲಾಗದಂಥ ಒಂದು ಸಂಸ್ಥೆಯನ್ನ ನಿಮಗೆ ಕೈಗೆ ಅಥವಾ ನಿಮ್ಮ ಕೈಗೆ ಇದನ್ನ ಮುಂದುವರಿಸುವಂತ ನಡೆಸುವಂತ ಕೊಡೋ ಸಂದರ್ಭದಲ್ಲಿ
ನಿಮ್ಮ ಮನಸ್ಥಿತಿ ಹೇಗಿತ್ತು? ಒಂದು ಶಾಲೆ, ಒಂದು ಹೊಸ ಉದ್ಯಮ ಅಥವಾ ಹೊಸದಾದಂಥ ಒಂದು ಫೀಲ್ಡ್ಗೆ ನಿಮ್ಮ ಎಂಟ್ರಿ? 2018 ಆಗಸ್ಟ್ 2018 ಆಗಸ್ಟ್ರಲ್ಲಿ ನಾವು ಈ ಶಿಕ್ಷಣ ಸಂಸ್ಥೆ ಜವಾಬ್ದಾರಿಯನ್ನು ತೆಗೆದುಕೊಂಡ್ವಿ. ಅವತ್ತು ನನಗೆ 32 ವರ್ಷ. ಆ ಸಂದರ್ಭದಲ್ಲಿ 32 ವರ್ಷ. ಇದರ ನಿಜವಾದ ಆಳ, ಅಗಲ, ಎತ್ತರವೂ ನನಗೆ ಗೊತ್ತಿಲ್ಲದ ಕಾಲಘಟ್ಟ. ಅವತ್ತು ತಗೊಳ್ಳುವಾಗ ಶಿಕ್ಷಣ ಸಂಸ್ಥೆಯನ್ನು ತಗೊಂಡ್ವಿ, ಜವಾಬ್ದಾರಿಯನ್ನು ತಗೊಂಡ್ವಿ. ಇದರ ಸವಾಲುಗಳು ನಮ್ಗೆ ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಪೋಷಕರ ಬೇಡಿಕೆಗಳು ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಒಂದು ಹಂತದಲ್ಲಿ ಸಂಸ್ಥೆ ಬೆಳಿಲಿಕ್ಕೆ ಪ್ರಾರಂಭ ಆಯಿತು. ನಾನು ಶಾಲೆ ತೆಗೆದುಕೊಂಡ 1.5 ವರ್ಷದಲ್ಲೇ ಕೋವಿಡ್ ಬಂತು. ಶಾಲೆ ಒಂದು ಹಂತದಲ್ಲಿ ಪ್ರಗತಿಯನ್ನು ಹೊಂದ್ತಾ ಇದೆ, ಬೆಳೀತಾ ಇದೆ ಅಂತ ಅಂದ್ಕೊಳ್ಳೋ ಸಂದರ್ಭದಲ್ಲಿ ಕೋವಿಡ್ ಬಂತು. 2 ವರ್ಷಗಳ ಕಾಲ ಶಾಲೆ ಬಾಗಿಲಾಗ್ತು. ಪುನಃ ನಮಗೆ ಮತ್ತೊಂದಿಷ್ಟು ಸವಾಲುಗಳು ಬಂದು, ಸಂಸ್ಥೆಯನ್ನು ಕಟ್ಟುವಂಥದ್ದು ಒಂದು ಸವಾಲಾದರೆ, ಮತ್ತೊಂದು ಸವಾಲು 2 ವರ್ಷ ಮಕ್ಕಳು ಶಾಲೆಯಿಂದ ಹೊರಗುಳಿದಿದ್ದಾರೆ, ಮಕ್ಕಳ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸುವಂಥದ್ದು. ಆ 2 ಕಡೆಯಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ. ಹೋದ ವರ್ಷ 100% ಫಲಿತಾಂಶ, 100% ಡಿಸ್ಟಿಂಕ್ಷನ್ ಬರಲಿಕ್ಕೆ ಸಾಧ್ಯ ಆಯಿತು. ಬಟ್ ಅದರದಿಂದ ಹಿಂದೆ ಒಂದು ಬ್ಯಾಕ್ ಸ್ಟೋರಿ ಇತ್ತು. ನೀವು ಈ ಶಿಕ್ಷಣ ಸಂಸ್ಥೆಯ ನಿಮ್ಮ ಕೈ ಕೊಟ್ಟ ಮೇಲೂ ಕೂಡ ನೀವು ಇದನ್ನ ಸಂಪೂರ್ಣವಾಗಿ ಇಲ್ಲಿ ಬರಲಿಲ್ಲ ಅಥವಾ ತೊಡಗಿಸ್ಕೊಂಡಿರ್ಲಿಲ್ಲ. ಆದರೆ ಒಂದು ಘಟನೆ ನಿಮ್ಮನ್ನ ಈ ಶಾಲೆಗೆ ವಾಪಸ್ ಬರೋ ಹಾಗೆ ಮಾಡ್ತು. ಆ ಘಟನೆಯ ನಂತರ ನೀವು ನಿಮ್ಮನ್ನ ಸಂಪೂರ್ಣವಾಗಿ ಈ ಶಾಲೆಗೆ ಅರ್ಪಿಸಿಕೊಂಡ್ರಿ ಅಂತ ಆ ಘಟನೆ ಬಗ್ಗೆ ಬೆಳಕು ಚೆಲ್ಬೋದಾ? 2018ರಲ್ಲಿ ಶಾಲೆ ತಗೊಂಡ್ವಿ. 2024 ತನಕ ಶಾಲೆಯ ಬೆಳವಣಿಗೆ ಸಂಬಂಧಪಟ್ಟಂತೆ ನಾನು ಸಂಪೂರ್ಣ ನನ್ನ ಸಮಯವನ್ನು ಮೀಸಲಿಡಲಿಲ್ಲ. ನನಗೆ ಬೇರೆ ಬೇರೆ ವ್ಯವಹಾರಗಳಿವೆ. ನಾನು ಜಿಲ್ಲಾ ಪಂಚಾಯತ್ನ ಮೆಂಬರ್ ಆಗಿದ್ದೆ. ನನ್ನ ಪಕ್ಷದ ಒಂದಿಷ್ಟು ಜವಾಬ್ದಾರಿಗಳು ನನಗೆ ಆ ಸಂದರ್ಭದಲ್ಲಿ ನನ್ನ ಮೇಲಿತ್ತು. ಆ ಸಂದರ್ಭದಲ್ಲಿ ನನಗೆ ಶಾಲೆಗೆ ಹೆಚ್ಚು ಗಮನವನ್ನು ಕೊಡ್ಲಿಕ್ಕೆ ಆಗಲಿಲ್ಲ. 2024 ಮೇಯಲ್ಲಿ ನನಗೊಂದು ಆಕ್ಸಿಡೆಂಟ್ ಆಯಿತು ಉಡುಪಿಯಲ್ಲಿ. ಆಕ್ಸಿಡೆಂಟ್ ಆಗಿ ನನ್ನ 2 ಕಾಲು ಫ್ರ್ಯಾಕ್ಚರ್ಗಳಾದವು. ತಲೆಗೊಂದಿಷ್ಟು ಪೆಟ್ಟು ಬಿತ್ತು, ಒಂದಿಷ್ಟು ಸ್ಟಿಚಿಂಗು, ನನ್ನ ಮುಖಕ್ಕೆ ಒಂದಿಷ್ಟು ಸ್ಟಿಚ್ಗಳು ಬಂದು 1.5 ತಿಂಗಳು ನಾನು ಮನೆಯಲ್ಲಿ ಮಲಗಿದ್ದೆ. ಆ ಸಂದರ್ಭದಲ್ಲಿ ನನಗನ್ನಿಸ್ತು, ನಾನು ಶಾಲೆಯನ್ನು ಸರಿಯಾಗಿ ಕಟ್ಟಲಿಲ್ಲ, ನನ್ನ ಸಮಯವನ್ನು ಶಾಲೆಗೆ ಸರಿಯಾಗಿ ಕೊಡಲಿಲ್ಲ, ನಾನು ಬೇರೆ ಬೇರೆ ಕ್ಷೇತ್ರಗಳಿಗೆ ನೀಡಿದಷ್ಟು ಸಮಯ, ಶ್ರಮ ಎರಡನ್ನೂ ಶಾಲೆಗೆ ಹಾಕಲಿಲ್ಲ ಅಂತ. ಹಾಗನ್ನಿಸಿದಾಗ ಆ ದಿನ ಸಂಜೆ ಶಾಲೆ 4 ಗಂಟೆಗೆ ಶಾಲೆ ಮಕ್ಕಳು ಮನೆಗೆ ಹೋಗ್ತಾರೆ. 5 ಗಂಟೆ ಸುಮಾರಿಗೆ ನನ್ನ ಸ್ನೇಹಿತರನ್ನು ಬರಲಿಕ್ಕೆ ಹೇಳಿದೆ. ನನ್ನ ಸ್ನೇಹಿತರೊಂದಿಗೆ ವೀಲ್ ಚೇರ್ ಇತ್ತು, ವೀಲ್ ಚೇರಲ್ಲಿ ಕೂತ್ಕೊಂಡು ನಾನು ಸಂಸ್ಥೆಗೆ ಬಂದೆ. ಸಂಸ್ಥೆಗೆ ಬಂದು ಕೂತೆ, ನಡಿಲಿಕ್ಕೆ ಆಗ್ತಾ ಇರಲಿಲ್ಲ, ವೀಲ್ ಚೇರಲ್ಲಿ ಕೂತ್ಕೊಂಡಿದ್ದೆ. ಅವತ್ತು ನಿರ್ಧಾರ ಮಾಡಿ ಸಂಸ್ಥೆಯನ್ನು ಕಟ್ಟಲೇಬೇಕು ಅಂತ ನಿರ್ಧಾರವನ್ನು ತಗೊಂಡ್ವಿ. 6 ತಿಂಗಳಲ್ಲಿ ಶಾಲೆಯನ್ನು CBSE ಆಗಿ ಪರಿವರ್ತನೆಗೊಳಿಸಿದ್ವಿ. ಶಾಲೆ ಸುಂದರವಾಗಿ ಬೆಳೀತು, ಶೈಕ್ಷಣಿಕವಾಗಿಯೂ ಕೂಡ ಶಾಲೆ ಸುಂದರವಾಗಿ ಬೆಳೆಯಿತು. ಇವತ್ತು ವಸತಿ ಶಾಲೆಯಾಗಿ ಪರಿವರ್ತನೆಗೊಳ್ತಾ ಇದೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಮಕ್ಕಳಿಲ್ಲಿ ಬರ್ತಾ ಇದ್ದಾರೆ. ಈ ಬರಲಿಕ್ಕೆ ಕಾರಣ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಮಕ್ಕಳನ್ನು ಇರಲಿಕ್ಕೆ ಸೆಳೆಯಲಿಕ್ಕೆ ಕಾರಣ ಆಗ್ತಿರುವಂಥದ್ದು ನಮ್ಮ ರಿಸಲ್ಟ್. ಯಾವುದೇ ಒಂದು ಶಾಲೆ 100% ಫಲಿತಾಂಶವನ್ನು ಕೊಡುವುದೇ ದೊಡ್ಡದು, ಅದು ಚಿಕ್ಕ ವಿಚಾರ ಅಲ್ಲ. ಆದರೆ ಆ ಎಲ್ಲ ಮಕ್ಕಳು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗುವುದು ಸಣ್ಣ ವಿಷಯ ಅಲ್ಲ. ಇದಕ್ಕೆ ನಾನು ನನ್ನ ತಂಡಕ್ಕೆ, ನನ್ನ ಶಿಕ್ಷಕ ವೃಂದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಕೇವಲ ಶಾಲೆ ನಾವು ಯೋಜನೆಗಳ ರೂಪಿಸಿರ್ಬೋದು, ಅದನ್ನು ಕಾರ್ಯಗತಗೊಳಿಸಿದ್ದು ನನ್ನ ತಂಡ. ಆ ತಂಡಕ್ಕೆ ನಾನು ಯಾವತ್ತೂ ಕೂಡ ಆಭಾರಿಯಾಗಿದ್ದೇನೆ. ಮತ್ತು ನನ್ನ ಆ ಮಕ್ಕಳು ನಮ್ಮ ಯೋಜನೆಗೆ ತಕ್ಕಂತೆ ಹೆಜ್ಜೆ ಹಾಕಿದರು. ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳನ್ನು ಇವತ್ತು ಸೆಳಿಲಿಕ್ಕೆ ಆ ಮಕ್ಕಳು, ಆ ತಂಡ ಕಾರಣ.
ಸಡನ್ ಆಗಿ ಒಂದು ಶಿಫ್ಟ್ ಅಥವಾ ನೀವಾಗಲೇ ಹೇಳಿದಾಗ ನಿಮ್ಮ ಜೀವನದ ಬಹುಪಾಲನ್ನ ನೀವು ರಾಜಕೀಯವೋ ಅಥವಾ ಬೇರೆ ಬೇರೆ ಉದ್ಯಮದಲ್ಲಿ ಕಂಡವರು. ಆದ್ರೆ ಇವತ್ತು ಕ್ಲಾಸ್ ರೂಮ್ ಒಳಗಡೆ ಹೋದಾಗ ನಮಸ್ತೆ ಗುರೂಜಿ ಅಂತ ಹೇಳಿ ಮಗು ನಿಮಗೊಂದು ಪಟ್ಟ ಕೊಟ್ಟಿದೆ, ಗುರು ಅನ್ನುವಂಥ ಒಂದು ಪಟ್ಟ. ಗುರುವಿನ ಗುಲಾಮನಾಗುವವರೆಗೆ ಮುಕ್ತಿ ದೊರೆಯೋದಿಲ್ವಂತೆ. ಗುರು ಬ್ರಹ್ಮ, ಗುರು ವಿಷ್ಣು, ದೇವೋ ಮಹೇಶ್ವರ ಅಂತ ಸರ್ವ ದೇವರಲ್ಲೂ ಗುರುವನ್ನ ಮೊದಲು ನಾವು ಪೂಜಿಸ್ತೀವಿ. ಈ ಗುರು ಅನ್ನುವ ಪಟ್ಟಕ್ಕೇರಿದ ನಂತರ ಹೇಗಿದೆ ಬದುಕು? ಯಾವ ರೀತಿ ನಿಮ್ಮನ್ನು ನೀವು ನೋಡ್ತೀರಿ ಗುರು ಪಟ್ಟದಲ್ಲಿ? ಈ ಆಕ್ಸಿಡೆಂಟ್ ಇದೆಯಲ್ಲ, ಎಲ್ಲರೂ ಜೀವನದಲ್ಲಿ ಆಕ್ಸಿಡೆಂಟ್ ಅನ್ನು ದುರಂತ ಅಂತಾರೆ ಅಲ್ವಾ. ನಾನು ಹಾಗೆ ಅಂದ್ಕೊಂಡಿದ್ದೆ ಪ್ರಾರಂಭದ 1-2 ದಿವಸ 3 ದಿವಸ. ಯಾವಾಗ ನನಗೆ ಬ್ರೇಕ್ ಬೀಳಲಿಲ್ವೋ ಅವತ್ತು ನನ್ನ ಜೀವನ ಶೈಲಿಗೆ, ಅವತ್ತು ನನ್ನ ವೇಗಕ್ಕೆ, ಅವತ್ತಿನ ಆಲೋಚನೆಗಳಿಗೆ ನನಗೆ ಆಕ್ಸಿಡೆಂಟ್ ಅನ್ನುವಂಥದ್ದು ಬ್ರೇಕ್ ಆಗ್ತದೆ. ನನ್ನ ಆಲೋಚನಾ ರೀತಿಗಳು, ಆಲೋಚಿಸುವ ವೈಖರಿ ಅಥವಾ ಮುಂದೆ ನಾವಿಡಬೇಕಾದ ಹೆಜ್ಜೆಗಳನ್ನು 1.5 ತಿಂಗಳು ಅನ್ನುವಂಥದ್ದು ನನಗೆ ಕಲಿಸ್ತು. ಮನೆಯಲ್ಲಿ ಮಲಗಿದ್ದೆ, ಒಬ್ಬನೇ ಇದ್ದೆ. ಆವಾಗ ನನಗೆ ನನ್ನ ಬಗ್ಗೆ, ನನ್ನ ವ್ಯವಸ್ಥೆ ಬಗ್ಗೆ ಆಲೋಚನೆ ಮಾಡುವಷ್ಟು ಸಮಯ ಸಿಕ್ತು. ಸಿಕ್ಕಿದಂಥ ಸಂಸ್ಥೆಗೆ ಬಂದೆ. ಇವತ್ತು ಬೆಳಿಗ್ಗೆ 7:00 ಸಂಸ್ಥೆಯಲ್ಲಿ ಇರ್ತೇನೆ. 7:00 ನಾನು ಸಂಸ್ಥೆಗೆ ಬರ್ತೇನೆ ಟುಡೇ. ರಾತ್ರಿ 11-11:30 ತನಕ ಸಂಸ್ಥೆಯಲ್ಲಿ ಇರ್ತೇನೆ. ಸಂಪೂರ್ಣ ಸಮಯ ಶಾಲೆಗೆ ನೀಡ್ತಾ ಇದ್ದೇನೆ. ಕಾರಣ ಆ ಮಕ್ಕಳೊಟ್ಟಿಗೆ ಇರುವುದೇ ಖುಷಿ. ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ನರ್ಸರಿಯಿಂದ 5ನೇ ಕ್ಲಾಸ್ನವರೆಗಿನ ಮಕ್ಕಳ ಆ ಚಂದ, ಅದು ಇವತ್ತು ನಮ್ಮನ್ನು ಈ ಹಂತಕ್ಕೆ ತಗೊಂಡು ಬಂದು ನಿಲ್ಲಿಸಿದೆ. ಇವತ್ತು ಗುರುಪಟ್ಟದಲ್ಲಿ ತೃಪ್ತಿ ಇದೆ ಹಾಗಾದ್ರೆ ಸಂಪೂರ್ಣ. ಆದ್ರೆ ನೀವು ಸದಾ ಕನಸು ಕಾಣ್ತಾ ಇದ್ದಂತ ಗುರು ಅಥವಾ ನಿಮ್ಮ ಜೀವನದಲ್ಲಿ ಒಂದು ಪ್ರೇರೇಪಣೆ ಕೊಟ್ಟಂತ ಗುರು, ಇವತ್ತು ನೀವು ಗುರುವಿನ ಪಟ್ಟದಲ್ಲಿ ಕೂತು ಇಲ್ಲ ನನಗೊಬ್ರು ಗುರು ಇದ್ರಪ್ಪ, ಆ ಗುರುವಿನ ಮಾರ್ಗದರ್ಶನದಲ್ಲಿ ನಾನು ಇವತ್ತು ಇಲ್ಲಿವರೆಗೆ ಬರೋದಕ್ಕೆ ಸಾಧ್ಯ ಆಯಿತು ಅನ್ನುವಂಥ ಗುರುಗಳು ಯಾರಾದ್ರೂ ನೆನಪಾಗ್ತಾರ? ನಮ್ಮ ಹೈಸ್ಕೂಲ್ ಜೀವನ, ಕಾಲೇಜ್ ಜೀವನಗಳು ತಗೊಂಡಾಗ ನಮಗೆ ಗುರುಗಳು ಸ್ವಲ್ಪ ನಮ್ಮನ್ನು ವಿರೋಧಿಸ್ಕೊಂಡೇ ಬಂದವರು. ಅಂದ್ರೆ ನಾವು ಸ್ವಲ್ಪ ತುಂಟಾಟಗಳು, ಕಾಲೇಜ್ ದಿನಗಳಲ್ಲಿನ ತುಂಟಾಟಗಳು ಮಾಡ್ಕೊಂಡು ಬಂದಾಗಲೂ ಕೂಡ ನಾನು ಕೆಲವು ಬಾರಿ ನನಗೆ ಅನಿಸಿದ್ದುಂಟು, ನಮ್ಮನ್ನೆಲ್ಲ ಈ ಮಾಸ್ಟ್ರು ಗುರುಗಳು ನಮ್ಮನ್ನು ಸಹಿಸ್ಕೊಂಡ್ರಲ್ಲ ಅಂತ ಇವತ್ತು ಅನ್ಸತ್ತೆ ನನಗೆ. ಅದರಲ್ಲಿ ನನ್ನ ಪ್ರೈಮರಿ ಶಾಲೆ ಶಿಕ್ಷಕರಿರ್ಬೋದು, ಹೈಸ್ಕೂಲ್ನ ಶಾಲೆ ಶಿಕ್ಷಕರಿರ್ಬೋದು, PU ಮತ್ತು ಡಿಗ್ರಿಯಲ್ಲಿನ ಶಿಕ್ಷಕರಿರ್ಬೋದು, ಇವರೆಲ್ಲ ನಮ್ಮನ್ನು ಸಹಿಸ್ಕೊಂಡು ನಾನು ಅವ್ರೆಲ್ಲರಿಗೂ ಆಭಾರಿ. ಯಾಕಂದರೆ ನಾವು ಸಹಿಸ್ಕೊಳ್ಳೋ ಮಟ್ಟಕ್ಕಿರಲಿಲ್ಲ. ಇವತ್ತು ನಮ್ಮನ್ನು ಸಹಿಸ್ಕೊಂಡು ನಮಗೊಂದು ರೂಪ ಕೊಟ್ಟು ನಮಗೆ ಯೋಚನೆಗೆ ಬುನಾದಿಯನ್ನು ಹಾಕಿದವರು ಅವರು. ನನ್ನೆಲ್ಲ ಆ ಶಿಕ್ಷಕ ನನಗೇನು ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ತುಂಬ ಜನ ನನ್ನ ಫೇವ್ರೆಟ್ ಟೀಚರ್ಸ್ ಇದ್ದಾರೆ. ನಾನು MA ಇನ್ ಪೊಲಿಟಿಕಲ್ ಸೈನ್ಸ್. ನನಗೆ ಇವತ್ತು ಅನ್ಸುತ್ತೆ ನಮ್ಮನ್ನೆಲ್ಲ ಸಹಿಸ್ಕೊಂಡಿದ್ರಲ್ಲ ಆ ಸಂದರ್ಭದಲ್ಲಿ ಅನ್ನೋ ಖುಷಿಯೂ ಇದೆ. ಅವ್ರ ಬಗ್ಗೆ ಅದು ನೆನೆಸ್ಕೊಂಡಾಗ ಅವ್ರ ಬಗ್ಗೆ ಗೌರವಗಳು ಜಾಸ್ತಿ ಆಗುತ್ತೆ. ಕಾಲಾನಂತರಕ್ಕೆ ನಮ್ಮ ಅಭಿಪ್ರಾಯಗಳು ಬದಲಾಗತ್ತೆ ಅಂತ ಒಂದು ಸಾಮಾನ್ಯವಾದಂಥ ಮಾತಿದೆ. ಅಂದರೆ ನಾನು ನೀರಲ್ಲಿ ನಿಂತಾಗ ನಂಗೆ ದಡ ಚೆನ್ನಾಗಿ ಕಾಣುತ್ತೆ, ದಡದಲ್ಲಿ ನಿಂತಾಗ ನೀರು ಚೆನ್ನಾಗಿ ಕಾಣುತ್ತೆ. ಆದರೆ ನೀವಾಗಲೇ ಹೇಳಿದಾಗ ಒಬ್ಬ ಗುರು ಸದಾ ಪೀಡಿಸಲ್ಪಟ್ಟಂಥ ಒಬ್ಬ ವಿದ್ಯಾರ್ಥಿ ಇವತ್ತು ಗುರುವಿನ ಪಟ್ಟಕ್ಕೆ ಬಂದು ನಿಂತಾಗ, ಅಥವಾ ಯಾವತ್ತೂ ಗುರುವಿಗೆ ತೊಂದರೆ ಕೊಡ್ತಿದ್ದಂಥ ಒಬ್ಬ ವಿದ್ಯಾರ್ಥಿ ಇವತ್ತು ಗುರುವಿನ ಪಟ್ಟಕ್ಕೆ ಬಂದು ನಿಂತಾಗ, ಗುರು ಅನ್ನುವಂಥ ಪದದ ಮೌಲ್ಯ ಮತ್ತು ಅದರ ಈ ಒಬ್ಬ ಆದರ್ಶ ಗುರು ಅಂತಂದ್ರೆ ಯಾರು, ಹೇಗಿರಬಹುದು ಅನ್ನೋದಕ್ಕೆ ನಿಮ್ಗೊಂದು ಉತ್ತರ ಸಿಕ್ಕಿರಬಹುದಾ? ಯಾರು ನಿಮ್ಮ ಪ್ರಕಾರ ಒಬ್ಬ ಆದರ್ಶ ಗುರುಗಳು? ನೋಡಿ, ನನ್ನ ಪ್ರಕಾರ ಸ್ವಾಭಾವಿಕವಾಗಿ ಪ್ರಕೃತಿದತ್ತವಾಗಿ ಒಂದು 15% ಮಕ್ಕಳಲ್ಲಿ ಅವರು ಒಳ್ಳೆಯ ಕ್ವಾಲಿಟಿ ಇರುವ ಮಕ್ಕಳಿರ್ತಾರೆ. ಶೈಕ್ಷಣಿಕವಾಗಿ ಒಳ್ಳೆಯ ಕ್ವಾಲಿಟಿ ಇರುವ ಮಕ್ಕಳಿರ್ತಾರೆ. ಇನ್ನೊಂದು 85% ಮಕ್ಕಳಿರ್ತಾರೆ. ಅದರಲ್ಲಿ ಒಂದು 50-60% ಮಕ್ಕಳು ಮಧ್ಯಮ ಭಾಗದಲ್ಲಿರ್ತಾರೆ. ಇನ್ನೊಂದು 10-15% ಮಕ್ಕಳು ಒಂದು ಸ್ವಲ್ಪ 30-40 ರೇಂಜಿನ ಮಕ್ಕಳಿರ್ತಾರೆ. ಒಬ್ಬ ಆದರ್ಶ ಶಿಕ್ಷಕ ಆಗಬೇಕಾದ್ರೆ ಈ 3 ವರ್ಗಗಳೇನಿದೆ, ನಾನು ಹೇಳಿದ್ನಲ್ಲ, ಟಾಪರ್ಸ್, ಮಿಡಲ್ ಆ್ಯಂಡ್ ಲೋವರ್,
ಮೂರು ವರ್ಗವನ್ನು ಸಮಾನವಾಗಿ ನೋಡಿ ಆ ಕೊನೆಯ ವರ್ಗ ಏನಿದೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು, ಆ ಮಕ್ಕಳ ಬಗ್ಗೆ ಜಾಸ್ತಿ ಪ್ರೀತಿ ಇರಬೇಕು. ಜಾಸ್ತಿ ನಾವು ಪ್ರೀತಿ ಇಟ್ಟಾಗ ಆ ಮಕ್ಕಳು ಹತ್ರ ಹೋದಾಗ ಆ ಮಕ್ಕಳು 80, 80+, 75+ ಈ ಮಟ್ಟಕ್ಕೆ ಬಂದಾಗ ಒಬ್ಬ ಶಿಕ್ಷಕನ ಜೀವನ ಸಾರ್ಥಕ ಆಗತ್ತೆ. ಆ ವಿದ್ಯಾರ್ಥಿ ಮುಂದಿನ ದಿನಗಳಲ್ಲಿ ಅವನ ನೆನಪಿಟ್ಕೊಳ್ತಾರೆ. ಆ ವಿದ್ಯಾರ್ಥಿ ಅವನ ನೆನಪಿಟ್ಕೊಳ್ಳೋದು, ಅವನೊಬ್ಬ ಆದರ್ಶ ಶಿಕ್ಷಕ ಅಂತ. ಅವನೊಬ್ಬ ಆದರ್ಶ ಶಿಕ್ಷಕ. ಆದರೆ ವಿದ್ಯಾರ್ಥಿಗಳ ಮೌಲ್ಯವರ್ಧನದ ಬಗ್ಗೆ ನಾವು ಮಾತಾಡುವಾಗ, ನೀವತ್ತೊಂದು ಸಂಸ್ಥೆ ಕಟ್ಟಿದ್ದೀರಿ, ಭಾರತೀಯ ಮೌಲ್ಯಗಳನ್ನು ತುಂಬಿಸುವಂತ ಒಂದು ಸಂಸ್ಥೆ. ಪಠ್ಯ ಮತ್ತು ಪಠ್ಯೇತರ ಇವೆರಡರಲ್ಲಿ ಹೆಚ್ಚು ಮೌಲ್ಯ ವಿದ್ಯಾರ್ಥಿಗೆ ಒಬ್ಬ ಶಿಕ್ಷಕನಾಗಿ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅಂತ ಅನ್ಸುತ್ತೆ? ಕೇವಲ ಪಠ್ಯೇತರವನ್ನ ಬಿಟ್ರೆ, ಅಥವಾ ಕೇವಲ ಪಠ್ಯೇತರ ಪಠ್ಯವನ್ನ ಬಿಟ್ರೆ, ಅಥವಾ ಇವೆರಡನ್ನ ಈಕ್ವಲ್ ಆಗಿ ತಗೊಂಡು ಹೋಗ್ಬೇಕಾದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ? ಒಬ್ಬ ಶಿಕ್ಷಕನಾದವನಿಗೆ ಮುಂದಿನ ಸವಾಲುಗಳು ಗೊತ್ತಿರಬೇಕು. ಇವತ್ತಿನದ್ದು ಮಾತ್ರ ಅಲ್ಲ, ಮುಂದೆ ಈ ಮಗು ಸಮಾಜದಲ್ಲಿ ಎದುರಿಸಬೇಕಾಗುವ ಸವಾಲುಗಳೇನು ಅನ್ನುವಂಥದ್ದು ಪ್ರಥಮವಾಗಿ ಒಬ್ಬ ಶಿಕ್ಷಕನಿಗೆ ಅರಿವಿರಬೇಕು. ಶಿಕ್ಷಕ ಆ ನಿಟ್ಟಿನಲ್ಲಿ ಮಗುವನ್ನು ಬೆಳೆಸಬೇಕು. ಅದು ಶಿಕ್ಷಣ ಕ್ಷೇತ್ರ ಇರ್ಬೋದು ಅಥವಾ ಪಠ್ಯೇತರ ವಿಚಾರಗಳಿರ್ಬೋದು. ಈ ಎರಡು ವಿಚಾರಗಳಲ್ಲಿ ಮುಂದಿನ ಮಗುವಿನ ಭವಿಷ್ಯ ಏನಿದೆ ಆ ಭವಿಷ್ಯಕ್ಕೆ ಮಗುವನ್ನು ಗಟ್ಟಿಗೊಳಿಸುವ, ಮಾನಸಿಕವಾಗಿ ಸಿದ್ಧಗೊಳಿಸುವ ಕೆಲಸವನ್ನು ಮಾಡಬೇಕು. ನಾವು ಬೆಳೆದ ಪರಿಸ್ಥಿತಿ ಏನಿದೆ ಅದು ಒಳ್ಳೇದಿತ್ತು. ಇನ್ನು ಮುಂದಿನ ನಮ್ಮ ಈ ಮಕ್ಕಳೇನಿದ್ದಾರೆ, ಈ ಮಕ್ಕಳು ನೋಡುವ ಜಗತ್ತೇನಿದೆ ಇದು ಸ್ಪರ್ಧಾತ್ಮಕ ಯುಗ. ಅಷ್ಟು ಸುಲಭ ಇಲ್ಲ. ಇದರಲ್ಲಿ ಮಗು ಗೆಲ್ಲಬೇಕಾದ್ರೆ ಶಿಕ್ಷಕನ ಕರ್ತವ್ಯ ಅತ್ಯುಮೂಲ್ಯವಾದದ್ದು. ಮೊದಲು ಒಬ್ಬ ಶಿಕ್ಷಕನೇ ಬಂದು ಹೇಳಬೇಕಿತ್ತು ಬಯಾಲಜಿ ಅಂತಂದ್ರೇನು, ಹಾರ್ಟ್ ಅಂದ್ರೇನು, ಅದರ ಕೆಲಸ ಏನು ಅನ್ನೋದನ್ನ. ಈವನ್ ಮನೆಯಲ್ಲೂ ಕೂಡ ತಂದೆ ತಾಯಿ ಹೇಳ್ಕೊಡೋದಕ್ಕೆ ಸುಲಭ ಇರಲಿಲ್ಲ. ಬಟ್ ಇವತ್ತು ತಂತ್ರಜ್ಞಾನ ಅನ್ನೋದು ಕೈ ಬೆರಳ ತುದಿಯಲ್ಲಿದೆ. ಯಾವುದು ಶಿಕ್ಷಕ ಹೇಳಬಹುದು ಅದನ್ನ 10 ಪಟ್ಟು ಮೋರ್ ಇಫೆಕ್ಟಿವ್ ಆಗಿ ಹೇಳುವಂಥ ಮಾಧ್ಯಮಗಳು ನಮ್ಮ ಕೈಯಲ್ಲಿದೆ. ಈ ಬದಲಾದ ಡಿಜಿಟಲೀಕರಣದ ಯುಗದ ನಡುವೆ ಶಿಕ್ಷಣ ಮತ್ತು ಮೌಲ್ಯಾಧಾರಿತ ಶಿಕ್ಷಣ ಎಷ್ಟು ಸವಾಲು ಅಂತ ಅನ್ಸುತ್ತೆ? ನಮ್ಗೆಲ್ಲವೂ ಸಿಗ್ತದೆ. ನಮ್ಮ ಕೈ ಬೆರಳುಗಳಲ್ಲಿ ಇವತ್ತು ನಮ್ಗೇನು ಮಾಹಿತಿಗಳು ಬೇಕು ಅದು ಸಿಗ್ತದೆ. ಅದು ವರದಾನವೂ ಹೌದು, ಶಾಪವೂ ಹೌದು. ಮಗು ಇವತ್ತು ಪೋಷಕರ ಹತ್ರ ಕೇಳತ್ತೆ, ನನಗದನ್ನು ನೋಡ್ಲಿಕ್ಕಿದೆ, ಇದನ್ನು ನೋಡ್ಲಿಕ್ಕಿದೆ, ಮೊಬೈಲ್ ಕೊಡು ಅಂತ. ಪೋಷಕರು ಕೊಡ್ತಾರೆ. ಮಗು ಯಾವುದಕ್ಕೆ ಎಷ್ಟು ಸಮಯವನ್ನು ಮೀಸಲಿಟ್ಟಿದೆ ಅನ್ನೋದನ್ನು ನಮಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಡಿಜಿಟಲೀಕರಣ ಅಥವಾ ಹೊಸ ಟೆಕ್ನಾಲಜಿಗಳು ಶಾಪ ಮತ್ತೆ ವರದಾನ, ಇದನ್ನು ನಾವು ಹೇಗೆ ಬಳಸ್ಕೊಳ್ತೇವೆ ಅನ್ನೋದರ ಮೇಲೆ ನಮಗೆ ಬಿಟ್ಟಿಂಥದ್ದು ಒಂದು. ಮತ್ತೆ ಶಿಕ್ಷಣದ ವ್ಯವಸ್ಥೆಯಲ್ಲಿ ಇವತ್ತೇನು ಡಿಜಿಟಲೀಕರಣ ಇದೆ ಅದನ್ನು ನಾವು ಬಳಸ್ಕೊಳ್ಬೇಕಾಗತ್ತೆ. ಯಾವ ರೀತಿಯಲ್ಲಿ ಬಳಸ್ಕೊಳ್ಬೇಕು ಕೇಳಿದ್ರೆ, ನಮ್ಮಲ್ಲಿ ಟಿಂಕರ್ಸ್ ಲ್ಯಾಬ್ ಇದೆ. ಇದರಲ್ಲಿ ನಾವೇನು ಮಾಡ್ತೇವೆ ಕೇಳಿದ್ರೆ, ಒಂದು ಲಿಫ್ಟ್ ಇರ್ಬೋದು, ಒಂದು ಸೆನ್ಸಾರ್ಗಳಿರ್ಬೋದು, ಒಂದು ರೋಬೋಟ್ಗಳಿರ್ಬೋದು. ಇದು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನು ನಮ್ಮ ಆ ಲ್ಯಾಬ್ಗಳಲ್ಲಿ ನಾವು ಹೇಳಿಕೊಡ್ತೇವೆ. ನಂತರ ಅದರ ಮಾಡೆಲ್ಗಳನ್ನು ಮಕ್ಕಳಿಗೆ ಮಾಡಿಸ್ತೇವೆ, ಎಕ್ಸಿಬಿಷನ್ ಮಾಡಿಸ್ತೇವೆ. ಅಂದರೆ ಆ ತಂತ್ರಜ್ಞಾನ ಯಾವ ರೀತಿಯಲ್ಲಿ ವರ್ಕ್ ಆಗತ್ತೆ ಅನ್ನೋದನ್ನು ಕಲಿಸುವ ಕೆಲಸವನ್ನು ಮಾಡ್ತೇವೆ. ಅದು ಶಾಪ ಆಗಿರ್ಬೋದು ಅಥವಾ ಅದು ನಮಗೆ ವರದಾನ ಆಗಿರ್ಬೋದು. ಬಟ್ ಅದನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅದನ್ನು ಕೊಡುವಂಥದ್ದು ಮತ್ತು ಎಷ್ಟು ಕೊಡಬೇಕು, ಏನು ಕೊಡಬೇಕು ಅನ್ನೋಂಥದ್ದು ಶಿಕ್ಷಕರು ಮತ್ತು ಪೋಷಕರ ನಿರ್ಧಾರವನ್ನು ಮಾಡಬೇಕಾಗುತ್ತೆ. ಓಕೆ, ಮತ್ತು ಒನ್ಸ್ ಅಗೇನ್ ಕಮಿಂಗ್ ಟು ಈ ಡಿಜಿಟಲ್ ಅನ್ನುವಂಥ ಯುಗಕ್ಕೆ ಬಂದಾಗ ಕಂಪ್ಲೀಟ್ ಆಗಿ ನೆಗ್ಲೆಕ್ಟ್ ಮಾಡೋ ಹಾಗೂ ಇಲ್ಲ. ಒಳಿತು ಕೆಡುಕು ಅಂತಂತ ಕೇವಲ ಕೆಡುಕು ಮಾತ್ರ ಇದೆ ಅಂತ ಹೇಳಿ ದೂರ ಕರೆಸುವ ಹಾಗಿಲ್ಲ. ಆದರೆ ಇವತ್ತಿನ ಶಿಕ್ಷಣ ವ್ಯವಸ್ಥೆಗೆ ಅಡಾಪ್ಟ್ ಮಾಡಿಕೊಳ್ಳಬಲ್ಲಂತಹ ವ್ಯವಸ್ಥೆಗಳನ್ನ ನಿಮ್ಮ ಶಾಲೆಗೆ ತರಬೇಕಾದಂತಹ ಸಂದರ್ಭ ಹೇಗಿತ್ತು ಅಂತ? ಯಾಕಂದ್ರೆ ಸುತ್ತಮುತ್ತ ಇರುವಂತಹ ಶಾಲೆಗಳು ಕಪ್ಪು ಬೋರ್ಡು ಮತ್ತೊಂದು ಚಾಕ್ನಲ್ಲಿ ನಡೆಯುವಾಗ ನಿಮ್ಮ ಶಾಲೆಯಲ್ಲಿ ಒಂದು ಹೈಟೆಕ್ ಲೈಬ್ರರಿನೋ ಅಥವಾ ಒಂದು ಟಿವಿನೋ ಮತ್ತೊಂದು ಮಗದೊಂದು ತರಬೇಕಾದ್ರೆ ಯು ಮಸ್ಟ್ ಹ್ಯಾವ್ ಸೀನ್ ಅದರ್ ಸ್ಕೂಲ್ಸ್ ಅಥವಾ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳಿಗೆ ನೀವು ಪ್ರವಾಸ ಮಾಡಿರಬೇಕು, ನೋಡಿರಬೇಕು, ಅಥವಾ ಅದ್ರ ಬಗ್ಗೆ ಮಿನಿಮಮ್ ನಾಲೆಜ್ ಅನ್ನು ನೀವು ಪಡ್ಕೊಂಡಿರಬೇಕು. ನಾವು ಪ್ರತಿ ವರ್ಷಕ್ಕೆ ಒಂದು 4 ಬಾರಿ ಟೀಚರ್ಸ್ ಒಂದಿಗೆ ಒಂದು ಸಂವಾದವನ್ನು ಮಾಡ್ತೀವಿ. ಟೀಚರ್ಸ್ ಒಂದಿಗೆ ಅದಕ್ಕೆ 2 ಕಾರಣಗಳಿದೆ. ಈ ಹಿಂದಿನ ದಿನಗಳಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಿದ ಯೋಜನೆಗಳು ಎಷ್ಟು
ಫಲಪ್ರದವಾಗಿದೆ, ಹ್ಮ್ ಎಷ್ಟು ಮಕ್ಕಳಿಗೆ ಅದರಿಂದ ಲಾಭ ಆಗ್ತಾ ಇದೆ, ಮತ್ತು ಅದರಲ್ಲಿ ಏನಾದರೂ ಬದಲಾವಣೆಗಳು ಬೇಕಾ ಅನ್ನುವಂಥದ್ರ ಚರ್ಚೆ ಒಂದು. ಎರಡನೆಯದಾಗಿ ಮುಂದೆ ನಾವು ಯಾವ ಮೆಥಡಾಲಜಿಗಳನ್ನು ನಾವು ಅನುಷ್ಠಾನ ಮಾಡಿಕೊಳ್ಬೇಕು ಅನ್ನೋದರ ಬಗ್ಗೆ ಚರ್ಚೆ. ಆವಾಗ ನಾವು ಈ ಚರ್ಚೆಗಳು ಮಾಡಿದಾಗ ನಮ್ಮ ಟೀಚರ್ಸ್ ಒಂದು ಬೇಡಿಕೆಯನ್ನು ಇಟ್ಟರು. ಉದಾಹರಣೆಗೆ, ಸರ್ ನಾವು ಬೋರ್ಡಲ್ಲಿ ಬರೆದು ಒಂದು ಹೃದಯದ ಚಿತ್ರವನ್ನು ಬರೆದು ಇದು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನು ಹೇಳುವುದಕ್ಕಿಂತ ನಮಗೆ ವಿಡಿಯೋ ವಿಜುವಲ್ಗಳ ಮೂಲಕ ಮಕ್ಕಳಿಗೆ ಹೇಳಿದರೆ ಅದು ಜಾಸ್ತಿ ಇಫೆಕ್ಟಿವ್ ಆಗತ್ತೆ ಅನ್ನುವ ಒಂದು ಅಭಿಪ್ರಾಯವನ್ನು ಕೊಟ್ಟರು. ಆವಾಗ ನಮ್ಮ ಉಳಿದವರಿಗೂ ಇದು ಹೌದು ಅನಿಸ್ತು. ಒಂದು ಫಂಕ್ಷನ್, ಬಾಡಿ ಫಂಕ್ಷನ್ ಯಾವ ಥರ ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳಿಸುವುದು ಹೌದು ಅಂತ ಅನಿಸಿದಾಗ ನಾವು ಡಿಜಿಟಲೀಕರಣವನ್ನು ಅಳವಡಿಸ್ಕೊಂಡ್ವಿ. ಇಫೆಕ್ಟಿವ್ ಆಗಿ ಏನೇನು ಬೇಕು ಯಾವುದನ್ನು ನಾವು ಡಿಜಿಟಲೀಕರಣದಲ್ಲಿ ತೋರಿಸಿದರೆ, ಡಿಜಿಟಲ್ ಮಾಧ್ಯಮಗಳ ಮೂಲಕ ತೋರಿಸಿದರೆ ಮಗು ಬೇಗ ಅದನ್ನು ಅಕ್ಸೆಪ್ಟ್ ಮಾಡ್ತದೆ ಅನ್ನೋದರ ಆಧಾರದ ಮೇಲೆ ಅದನ್ನು ತೋರಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಇವತ್ತು ಮಗು ಅದನ್ನು ತುಂಬ ಚಂದವಾಗಿ ಅರ್ಥ ಮಾಡ್ಕೊಂಡಿದ್ವಿ. ಹೆಗಡೆ ಅವರೇ, ಇವತ್ತಿನ ರಾಜಕೀಯ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಕಾಂಗ್ರೆಸ್ನವ್ರು ಏನ್ ಹೇಳಬೇಕು ಅನ್ನೋದನ್ನ ಪಠ್ಯ ಪುಸ್ತಕಕ್ಕೆ ತುರುಕು ಬಿಡ್ತಾರೆ, ಮತ್ತು ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಬಿಜೆಪಿ ಐಡಿಯಾಲಜಿಗಳನ್ನ ಪಠ್ಯ ಪುಸ್ತಕಕ್ಕೆ ತುರುಕುವಂತ ಪ್ರಯತ್ನಗಳು ಆಗ್ತಾ ಇದೆ. ಇದನ್ನ ಕಣ್ಣಾರೆ ನಾವು ಕಂಡಿದ್ದೀವಿ. ಒಬ್ರು ಬಂದಾಗ ಪಠ್ಯ ಆಡ್ ಮಾಡೋದಾಗಿರ್ಬೋದು, ಇನ್ನೊಬ್ರು ಬಂದಾಗ ಪಠ್ಯಗಳನ್ನು ತೆಗೆಯೋದಾಗಿರಬಹುದು. ಈ ನಡುವೆ ಒಂದು ವಿದ್ಯಾರ್ಥಿ ಅಥವಾ ಇವತ್ತಿನ ಈ ಶಿಕ್ಷಣದ ಬಲ ಮತ್ತು ದೌರ್ಬಲ್ಯ ಏನ್ ಅನ್ಸುತ್ತೆ ನಿಮಗೆ? ರಾಜಕಾರಣ, ನಾವು ರಾಜಕಾರಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು, ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು. ರಾಜಕಾರಣ ಅನ್ನುವಂಥದ್ದು ಗೆಲುವು ಮತ್ತು ಸೋಲುಗಳ ಮೇಲೆ ರಾಜಕಾರಣ ನಡೆಯುತ್ತೆ. ಅದು ಬೇರೆ ಕಾರ್ಯ. ಆದರೆ ರಾಜಕೀಯ ವ್ಯವಸ್ಥೆಯಲ್ಲಿ ಸರ್ಕಾರವನ್ನು ನಡೆಸುವವರ ತಲೆಯಲ್ಲಿ ಒಂದು ವಿಚಾರ ಸ್ಪಷ್ಟವಾಗಿರಬೇಕು. ನಾವು ಮಕ್ಕಳಿಗೆ ಏನು ಕೊಡಬೇಕು, ನಮ್ಮ ಐಡಿಯಾಲಜಿಯನ್ನು ಮಕ್ಕಳಿಗೆ ಕೊಡುವಂಥದ್ದಲ್ಲ. ನನಗೇನೋ ಒಂದು ಐಡಿಯಾಲಜಿ ಇದೆ, ಅದನ್ನು ನಾನು ಮಗುವಿಗೆ ಕೊಡುವಂಥದ್ದಲ್ಲ. ಅದು ಸರ್ವತ್ರ ಅಲ್ಲ. ವಾಸ್ತವವನ್ನು ಮಕ್ಕಳಿಗೆ ಕೊಡುವಂಥ ಕೆಲಸಗಳು ನಡೀಬೇಕು. ವಾಸ್ತವ, ಈ ಹಿಂದೆ ಏನು ನಡೆದಿತ್ತು ಅನ್ನೋ ವಾಸ್ತವ ಕೊಡ್ಬೇಕು. ಇತಿಹಾಸ ಮಕ್ಕಳಿಗೆ ಗೊತ್ತಿರಬೇಕು. ದೇಶದ ಇತಿಹಾಸಗಳು, ನಮ್ಮ ಯೋಧರ ಇತಿಹಾಸಗಳು, ಅಥವಾ ನಮ್ಮ ರಾಜರುಗಳ ಇತಿಹಾಸವನ್ನು, ಸರಿಯಾದ ಇತಿಹಾಸವನ್ನು ಮಕ್ಕಳಿಗೆ ಕೊಡುವ ಕೆಲಸಗಳಾಗಬೇಕು. ಭಾರತದ ಸಂಸ್ಕೃತಿ ಏನಿದೆ, ಭಾರತದ ನಂಬಿಕೆಗಳೇನಿದೆ, ಆ ನಂಬಿಕೆಗಳನ್ನು ಮಕ್ಕಳಿಗೆ ತಿಳಿಸುವ ಕೆಲಸ ಮತ್ತು ರಾಷ್ಟ್ರ ಕಟ್ಟುವ ವಿಚಾರಗಳನ್ನು ಮಕ್ಕಳಿಗೆ ತಿಳಿ ಹೇಳುವ ಕೆಲಸವನ್ನು ಮಾಡಿದಾಗ ಮುಂದಿನ ದಿವಸದಲ್ಲಿ ಈ ಮಕ್ಕಳು ಸಮಾಜ ವಿರೋಧಿಗಳಂತೂ ಆಗೋದೇ ಇಲ್ಲ. ಅದನ್ನು ನೀವು ಪಠ್ಯದ ಮೂಲಕ ಮಾಡ್ಬೋದು. ಆದರೆ ಆ ಕೆಲಸಗಳು ನಡೀತಿಲ್ಲ. ಯಾರನ್ನೂ ವೈಭವೀಕರಿಸುವ, ಅನಗತ್ಯ ಮಾಹಿತಿಗಳು ನೀಡುವ ಕೆಲಸಗಳು ನಡೀತಾ ಇದೆ. ಬಟ್ ನಿಮ್ಮ ಶಿಕ್ಷಣ ಸಂಸ್ಥೆ ಯಾವುದೋ ಒಂದು ವರ್ಗಕ್ಕೋ, ಯಾವುದೋ ಒಂದು ಧರ್ಮಕ್ಕೋ, ಅಥವಾ ಯಾವುದೋ ಒಂದು ಸಮುದಾಯಕ್ಕೋ ಮೀಸಲು ಅಂತ ಅನಿಸುತ್ತಾ? ಅದನ್ನು ಹೊರತುಪಡಿಸಿ ಎಲ್ಲರಿಗೂ ನನ್ನ ಶಿಕ್ಷಣ ಸಂಸ್ಥೆ ಅನ್ನುವಂಥ ಅಭಿಪ್ರಾಯ ಇದೆಯಾ? ಯಾವುದೇ ಧರ್ಮ, ಯಾವುದೇ ಜಾತಿ ನಮ್ಗೆ ಇಲ್ಲಿದು ಸಂಬಂಧಪಟ್ಟ ವಿಷಯ. ಶಾಲೆಯ ಒಂದು ಪ್ರೋಟೋಕಾಲ್ ಇದೆ, ಶಾಲೆದೇ ಆದ ಒಂದು ಟೈಮ್ ಟೇಬಲ್ ಇದೆ. ಆ ಟೈಮ್ ಟೇಬಲ್ ಪ್ರಕಾರ ಶಾಲೆ ನಡೆಯುತ್ತೆ. ಅದನ್ನು ಯಾರು ಒಪ್ತಾರೋ ಬಿಡ್ತಾರೋ ಅನ್ನೋ ಪ್ರಶ್ನೆ ಇಲ್ಲ. ಶಾಲೆಗೆ ಪ್ರವೇಶಾತಿಯನ್ನು ಪಡೆದ ಪೋಷಕರು, ಅವರ ಮಕ್ಕಳು ಅದನ್ನು ಒಪ್ಪಲೇಬೇಕು. ಒಪ್ಪದಿದ್ದಲ್ಲಿ ಅವರು ತಮ್ಮ ಮಗುವನ್ನು ಅವರು ಒಪ್ಪುವ ವ್ಯವಸ್ಥೆಗಳಿಗೆ ಅಳವಡಿಸಿಕೊಳ್ಳುವ ಹೊರತು ಅವರಿಗೋಸ್ಕರ ನಮ್ಮ ವ್ಯವಸ್ಥೆಗಳಲ್ಲಿ ಬದಲಾವಣೆಗಳಿಲ್ಲ. ಎಲ್ಲ ಜಾತಿಯವರಿಗೂ, ಎಲ್ಲ ಧರ್ಮದವರಿಗೂ ಒಂದೇ ವ್ಯವಸ್ಥೆ, ಒಂದೇ ಸಿಸ್ಟಮ್. ಸಾಮಾನ್ಯವಾಗಿ ಒಂದು ಮಾತಿದೆ, ಮೀನನ್ನು ಕರ್ಕೊಂಡ್ಬಂದು ಮರ ಹತ್ತು ಅಂತಂದ್ರೆ ಆ ಮೀನ್ ಮರ ಹತ್ತೋದಕ್ಕೆ ಸಾಧ್ಯ ಇಲ್ಲ. ಕಪ್ಪೆನ ಅಥವಾ ಮತ್ತೊಂದು ಮಂಗನ್ ತಗೊಂಡ್ಬಂದು ನೀರಲ್ಲಿ ಈಜು ಅಂತಂದ್ರೆ ಸಾಧ್ಯ ಇಲ್ಲ. ಆಯಾ ಕ್ರೀಚರಿಗೆ ಅಥವಾ ಆಯಾ ವ್ಯಕ್ತಿಗೆ, ಆಯಾ ವ್ಯಕ್ತಿತ್ವಕ್ಕೆ ಅದರದೇ ಆದಂಥ ಗುಣಲಕ್ಷಣಗಳಿರುತ್ತೆ ಅಂತ. ಸಾಮಾನ್ಯವಾಗಿ ಶಿಕ್ಷಣ ಸ್ವಲ್ಪ ಲ್ಯಾಕ್ ಬಿಹೈಂಡ್ ಆಗೋದು ಇದೇ ವಿಚಾರದಲ್ಲಿ ಅನ್ನೋದು ಕೂಡ ನನ್ನ ಅವಗಾಹನೆಗಿರುವಂಥ ವಿಚಾರ. ಕೆಲವೊಂದು ವಿದ್ಯಾರ್ಥಿಗೆ ಮ್ಯಾಥ್ಸ್ ಭಾಳ ಕಷ್ಟ ಇರ್ಬೋದು, ಅವ್ನು ಸೈನ್ಸ್ ಭಾಳ ಇಷ್ಟಪಡ್ಬೋದು. ಇನ್ನೊಬ್ಬ ಸೈನ್ಸ್ ಭಾಳ ಇಷ್ಟಪಡ್ಬೋದು, ಮ್ಯಾಥ್ಸ್ ಕಷ್ಟ ಆಗ್ಬೋದು. ಇನ್ನೊಬ್ಬರಿಗೆ ಪಠ್ಯೇತರ ಎಲ್ಲವೂ ಮಾರ್ಕ್ ಮಾತ್ರ ಸೀಮಿತ. ಅವನು ಒಳ್ಳೆ ಡ್ಯಾನ್ಸರ್ ಆಗಿರಬಹುದು, ಅವನೊಬ್ಬ ಒಳ್ಳೆ ಸಿಂಗರ್ ಆಗಿರಬಹುದು. ಮುಂದಿನ ಜೀವನವನ್ನ ಡ್ಯಾನ್ಸಲ್ಲೇ ನಾನು ಪಡೆಯಬಲ್ಲೆ ಅಥವಾ ನನ್ನ ಜೀವನವನ್ನ ಡ್ಯಾನ್ಸಲ್ಲೇ ನಾನು ನಡೆಸಬಲ್ಲೆ ಅನ್ನುವಂತಹ ಒಂದು ಆತ್ಮಸ್ಥೈರ್ಯವನ್ನು ತುಂಬುವ ಶಿಕ್ಷಣ ಸಂಸ್ಥೆಗಳು ಸುತ್ತಮುತ್ತ ಎಲ್ಲೂ ಇಲ್ಲ, ಎಕ್ಸೆಪ್ಟ್ 1 or 2, 1-2 ಸಂಸ್ಥೆಗಳನ್ನು ನಾವು ಹೊರತುಪಡಿಸಿದ್ರೆ. ಆ ನಿಟ್ಟಿನಲ್ಲಿ VSS ಹೇಗೆ ಕೆಲಸ ಮಾಡುತ್ತೆ? ಆ ಆಲೋಚನೆಗಳಿದೆಯಾ VSSಗೆ?
2000 ಸಂಸ್ಥೆಯನ್ನು ತೆಗೆದುಕೊಂಡ ವರ್ಷ 2018. 2018ರಲ್ಲಿ ಸಂಸ್ಥೆಯನ್ನು ತೆಗೆದುಕೊಂಡ ವರ್ಷವೇ ನಾವು ಪ್ರಥಮವಾಗಿ ಹೆಜ್ಜೆ ಇಟ್ಟಿದ್ದು ಮಕ್ಕಳ ಸಾಂಸ್ಕೃತಿಕವಾಗಿ ಮಕ್ಕಳನ್ನು ಬಲಿಷ್ಠಗೊಳಿಸುವಂಥದ್ದು. ಅದಕ್ಕೆ VSS ಕಲಾಸಿರಿಯನ್ನು ಪ್ರಾರಂಭ ಮಾಡಿದ್ವಿ. ಇದಕ್ಕೆ ಇನ್ಸ್ಪಿರೇಷನ್ ಮೋಹನ್ ಆಳ್ವರು ಇನ್ಸ್ಪಿರೇಷನ್. ಕಲಾಸಿರಿ ಅನ್ನುವ ತಂಡವನ್ನು ಕಟ್ಟಿದ್ವಿ. ಇವತ್ತು 200 ಮಕ್ಕಳು ನಮ್ಮ ಕಲಾಸಿರಿ ತಂಡದಲ್ಲಿದ್ದಾರೆ. ಶಿವಮೊಗ್ಗದಿಂದ ಬಂದ ಕೋರಿಯೋಗ್ರಾಫರ್ ಯೋಗೀಶ್ವರ್ ಅವರು ನಮ್ಮ ಕಲಾಸಿರಿ ತಂಡದ ಕೋರಿಯೋಗ್ರಾಫರ್ ಆಗಿ ಕೆಲಸ ಮಾಡ್ತಾರೆ. ಪ್ರತಿ ವರ್ಷ 2 ರಿಂದ 3 ದಿಕ್ಕುಗಳಲ್ಲಿ ನಮ್ಮ ತಂಡ ಪ್ರದರ್ಶನ ಕೊಡುತ್ತೆ. ಕಲಾಸಿರಿ ಬ್ರ್ಯಾಂಡ್ ಅಲ್ಲಿ ಪ್ರದರ್ಶನ ಕೊಡುತ್ತೆ. ಈಗಾಗಲೇ 15 ರಿಂದ 16 ಪ್ರದರ್ಶನಗಳು ನಮ್ಮ ತಂಡ ಕಂಡಿದೆ. ಈ ನಿಟ್ಟಿನಲ್ಲಿ ಪಠ್ಯ ಮಾತ್ರವಲ್ಲದೆ ಪಠ್ಯೇತರ ಚಟುವಟಿಕೆಗಳಿಗೂ ಕೂಡ ಮಕ್ಕಳನ್ನು ರೆಡಿಗೊಳಿಸುವಂತ ಕೆಲಸ ಸಂಸ್ಥೆ ಮಾಡ್ತಾ ಇದೆ. ಎಜುಕೇಶನ್ ಇಸ್ ನಾಟ್ ಜಸ್ಟ್ ಫಾರ್ ದ ಕಿಡ್. ಮಗುವಿಗೆ ಮಾತ್ರ ಅಲ್ಲ ಶಿಕ್ಷಣ ಅಂತ. ತಂದೆ ತಾಯಿಯ ಪಾತ್ರ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಮಗುವಿನ ಶಿಕ್ಷಣದ ಮೇಲೆ, ಅಥವಾ ಮಗುವಿನ ಶಿಕ್ಷಣದ ಆಯ್ಕೆಯ ಮೇಲೆ ತಂದೆ ತಾಯಿಯ ಪಾತ್ರ ಬಹಳ ದೊಡ್ಡದು ಅಂತ ನಾನು ನಂಬ್ತೀನಿ. ನೀವು ನಿಮ್ಮ ಶಾಲೆಗೆ ಕರ್ಕೊಂಬರುವಂತಹ ಮಕ್ಕಳ ಪೋಷಕರಿಗೆ 1-2-3 ಸಲಹೆ ಕೊಡೋದಾದ್ರೆ ಆ ಮಗುವಿನ ಶಿಕ್ಷಣದಲ್ಲಿ ಪೋಷಕರ ಪಾತ್ರ ಏನಿರಬಹುದು, ಏನಾಗಿರ್ಬೇಕು ಅಂತ? ಪ್ರಥಮವಾಗಿ ಪೋಷಕರು ಶಾಲೆ ಮೇಲಿನ ನಿರೀಕ್ಷೆಯನ್ನು ಕಮ್ಮಿ ಮಾಡಬೇಕು. ಅಂದ್ರೆ ಶಿಕ್ಷಣದ ಗುಣಮಟ್ಟ ಮತ್ತು ಶಿಕ್ಷಣದ ಪ್ರಗತಿಯ ನಿರೀಕ್ಷೆ ತಪ್ಪಲ್ಲ. ಅದನ್ನು ಅವ್ರು ಎಷ್ಟು ನಿರೀಕ್ಷೆ ಇಟ್ಟರು ಕೂಡ ತಪ್ಪಲ್ಲ. ಆದರೆ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಮಗು ಡೇ ಸ್ಕಾಲರ್ ಅಲ್ಲಿ ಇರುವಂತದ್ದು 6 ರಿಂದ 7 ಗಂಟೆಗಳ ಕಾಲ. 24 ಗಂಟೆಯಲ್ಲಿ 6 ರಿಂದ 7 ಗಂಟೆಗಳ 6 ಗಂಟೆಗಳ ಕಾಲ ಮಗು ಶಾಲೆಯಲ್ಲಿ ಇರುತ್ತೆ. 18 ಗಂಟೆಗಳ ಕಾಲ ಮಗು ಮನೆಯಲ್ಲಿರುತ್ತೆ. ಇಲ್ಲಿ ಸಂಸ್ಕಾರ ಪ್ರಥಮವಾಗಿ ಮನೆಯಿಂದಲೇ ನೀಡಬೇಕು. ಶಾಲೆಯಲ್ಲಿ ಅದನ್ನು ಬೆಳೆಸುವ ಕೆಲಸ ಆಗಬೇಕು. ಸಂಸ್ಕಾರ ನೀಡುವಂಥದ್ದು ಮನೆ, ಅದನ್ನು ಬೆಳೆಸುವ ಕೆಲಸ ಶಾಲೆಗಳು ಮಾಡಬೇಕು. ಕೆಲವು ಬಾರಿ ಸಂಪೂರ್ಣ ನಿರೀಕ್ಷೆಗಳನ್ನು ಶಾಲೆಗಳ ಮೇಲೆ ಹಾಕ್ತಾರೆ. ಅದರಿಂದ ನಾವು ನುಣುಚಿಕೊಳ್ಳುವಂಥದ್ದು ಅಂತ ಹೇಳುವುದಲ್ಲ, ಆದರೆ ಮನೆ ಕೆಲಸ ಮನೆಗೆ, ಶಾಲೆಯ ಕೆಲಸ ಶಾಲೆಗೆ, ಈ ವ್ಯತ್ಯಾಸಗಳನ್ನು ಪೋಷಕರು ನೆನಪಿಟ್ಟುಕೊಳ್ಬೇಕು. ಶಿಕ್ಷಕರ ಒಂದು ಕಾರ್ಯವ್ಯಾಪ್ತಿ ಬದಲಾಗಿದೆ. ಹಿಂದೆಲ್ಲ ನಾವು ತಪ್ಪು ಮಾಡಿದ್ರೆ ನಮ್ಮ ಕಿವಿ ಹಿಂಡ್ತಾ ಇದ್ರು. ಒಂದು ನಾಗರ ಬೆತ್ತದಲ್ಲಿ 1-2 ಚಡಿ ಏಟು ಬಿತ್ತು ಅಂತಂದ್ರೆ ನಾವು ನಾಳೆ ಆ ತಪ್ಪನ್ನು ಮಾಡ್ಬೇಕಾದ್ರೆ 10 ಸಲ ಯೋಚನೆ ಮಾಡ್ತಾ ಇದ್ವಿ. ಆದ್ರೆ ಇವತ್ತು ಒಂದು ಮಗುವಿನ ಮೈ ಮುಟ್ಟೋ ಹಾಗಿಲ್ಲ, ಅದನ್ನ ಸರ್ಕಾರವೇ ಹೇಳ್ಬಿಟ್ಟಿದೆ. ಆದ್ರೆ ಈ ಬದಲಾದ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಿಕ್ಷಕನ ಜವಾಬ್ದಾರಿ ಎಷ್ಟು ಬದಲಾಗಿದೆ? ಇವತ್ತು ಶಿಕ್ಷಕನ ಕೆಲಸ ಭಾರಿ ಕಷ್ಟದ ಕೆಲಸ. ಶಿಕ್ಷಕನ ಕೆಲಸ ಅತೀ ಕಷ್ಟವಾಗಿ ಪರಿಣಮಿಸಿದೆ. ಇದು ವ್ಯವಸ್ಥೆಯಿಂದ ಪರಿಣಾಮವಾಗಿದೆ. ಇವತ್ತು ಮಕ್ಕಳನ್ನು ಮೈಮುಟ್ಟುವಂಗಿಲ್ಲ, ಮಕ್ಕಳನ್ನು ದುರುಗುಟ್ಟಿ ನೋಡುವಾಗಿಲ್ಲ, ಬೈಯುವಾಗಿಲ್ಲ. ಶಿಕ್ಷಕನಿಗೆ ಯಾವುದೇ ವೆಪನ್ಸ್ ಇಲ್ಲ. ಇವತ್ತು ಶಿಕ್ಷಕನ ಕೈಯಲ್ಲಿ ಯಾವುದೂ ಇಲ್ಲ. ಆ ಸಂದರ್ಭದಲ್ಲಿ ಶಿಕ್ಷಣದ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿ ಅನ್ನುವಂಥದ್ದು ಕಷ್ಟ ಆಗುತ್ತೆ. ಅದು ಎಲ್ಲಿ ತನಕ ನಡೆಯುತ್ತೆ ಕೇಳಿದ್ರೆ 1 to 7 ತನಕ ಪೋಷಕರು ಮಗುವಿನ ಮೇಲೆ ಅತಿಯಾದ ವ್ಯಾಮೋಹವನ್ನು ಹೊಂದಿರ್ತಾರೆ. 7 ನಂತರ ಪೋಷಕರು ಸಂಸ್ಥೆಯ ಪರ ಇರ್ತಾರೆ. ಮಗು ಮನೆಯಲ್ಲಿ ಹೇಳೋದು ಕೇಳೋದಿಲ್ಲ, ನೀವು ಒಂಚೂರು ನೋಡ್ಕೊಳ್ಳಿ, ಹಾಗೆ ಮಾಡಿ ಹೀಗೆ ಮಾಡಿ. ಆದರೆ ಆವಾಗಲೇ ಮಗು ಒಂದು ಹಂತದಲ್ಲಿ ಬೆಳೆದಿರತ್ತೆ. ಸ್ವಲ್ಪ ಮಕ್ಕಳ ಮೇಲೆ ಪ್ರೀತಿ ಇರಲಿ, ವ್ಯಾಮೋಹ ಕಮ್ಮಿ ಆಗಲಿ. ಶಾಲೆಯಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಶಿಕ್ಷಕರು ಮಗುವಿಗೆ ಜೋರು ಮಾಡುವಂಥ ಘಟನೆಗಳು, ಸಹಿಸಿಕೊಳ್ಳಲಾಗದೇ ಇದ್ದ ಸಂದರ್ಭದಲ್ಲಿ ಒಂದಿಷ್ಟು ಘಟನೆಗಳು ಆಗತ್ತೆ. ಆವಾಗ ಅದನ್ನು ಸ್ವೀಕರಿಸುವ ಮಾನಸಿಕ ಸ್ಥಿತಿಯು ಪೋಷಕರ ಹತ್ರ ಬೆಳೆದಾಗ ಮಗು ನಾಳೆ ಒಬ್ಬ ಸತ್ಪ್ರಜೆಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಆಧುನಿಕ ಶಿಕ್ಷಣ ಮತ್ತು ಭಾರತೀಯ ಮೌಲ್ಯ ಇವೆರಡವನ್ನ ಒಟ್ಟು ಮಾಡುವಂತ ಒಂದು ಪ್ರಯತ್ನ ಎಂದು. ಆಧುನಿಕ ಶಿಕ್ಷಣ ಮತ್ತು ಭಾರತೀಯ ಮೌಲ್ಯವನ್ನ ಅಥವಾ ನೈತಿಕ ಮೌಲ್ಯವನ್ನ ಒಟ್ಟು ಮಾಡುವಂತ ಪ್ರಯತ್ನದಲ್ಲಿ ಎಷ್ಟು ಸಫಲರಾಗಿದ್ದೀರಿ ಅಂತ ಅನ್ಸುತ್ತೆ ನಿಮಗೆ? ಎಲ್ಲ ಪ್ರಯತ್ನಗಳು ಸಫಲವಾಗಬೇಕಂತೇನಿಲ್ಲ.
ನೀವು ಯಾವುದನ್ನು ಎಲ್ಲವನ್ನೂ ಜೀವನದಲ್ಲಿ ಸಫಲತೆಯನ್ನು ಇಟ್ಕೊಂಡೇ ಮಾಡಿದಾಗ, ಸಫಲತೆ ನಿರೀಕ್ಷೆನೇ ಇಟ್ಕೊಂಡು ಮಾಡಿದರೆ ನೀವು ಕೆಲವು ಕೆಲಸವನ್ನು ಮಾಡೋದೇ ಇಲ್ಲ. ಹೌದು. ಕೆಲವು ಕೆಲಸವನ್ನು ಮಾಡ್ಲಿಕ್ಕೆ ನಿಮ್ಗೆ ಧೈರ್ಯ ಬರೋದಿಲ್ಲ. ಆದ್ರಿಂದ ಕೆಲವು ಬಾರಿ ಫಲಿತಾಂಶವನ್ನು ಸಮಾಜಕ್ಕೆ ಬಿಟ್ಟು ಬಿಡಬೇಕು. ನಮ್ಮ ಕೆಲಸಕ್ಕೆ ಮಾತ್ರ ಗಮನ ಕೊಡಬೇಕು. ಮುಂದೆಂದೋ ಒಂದು ದಿವಸ ಅದು ಒಂದಿಷ್ಟು ಮಕ್ಕಳ ಮೇಲಾದರೂ ಪರಿಣಾಮವನ್ನು ಬೀರುತ್ತೆ. ಆ ನಂಬಿಕೆ ಆಧಾರದ ಮೇಲೆ ಆ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೀವಿ. ಓಕೆ. VSS ಅನ್ನುವಂಥ ಈ ಶಿಕ್ಷಣ ಸಂಸ್ಥೆ ಪ್ರತಾಪ್ ಹೆಗ್ಡೆ ಅವರಿಗೆ ಪ್ರತಿಷ್ಠೆಯೋ ಅಥವಾ ಮಾಡಲೇಬೇಕಾದಂಥ ಒಂದು ಕರ್ತವ್ಯವೋ ಅಥವಾ ಮುಂದಿನ ದಾರಿ ಸುಗಮಗೊಳಿಸುವ ಒಂದು ಮಾರ್ಗವೋ? ಇದು ಭಾರಿ ಕಷ್ಟಕರವಾದ ಪ್ರಶ್ನೆ. ಕರ್ತವ್ಯ ಅಂತ ಹೇಳಲ್ಲ, ಪ್ರತಿಷ್ಠೆ ಅಂತ ಹೇಳಲ್ಲ, ಮುಂದಿನ ದಾರಿ ಅಂತ ಹೇಳಲ್ಲ. ಆದರೆ ಇದೊಂದು ಜವಾಬ್ದಾರಿ, ಇದೊಂದು ದೊಡ್ಡ ಜವಾಬ್ದಾರಿ. ಇದರಿಂದ ನಾನು ಹೊರಗೋಗ್ಲಿಕ್ಕೂ ಆಗೋದಿಲ್ಲ. ನಮ್ಮ ಮೇಲೆ ನಂಬಿಕೆ ಇಟ್ಟಂಥ ಪೋಷಕರಿದ್ದಾರೆ. ಆ ನಂಬಿಕೆಗೆ ಹಿಂದಿನ ವರ್ಷ ನಮ್ಮ ಗುಣಮಟ್ಟದ ಶಿಕ್ಷಣದ ಮೂಲಕ ಸಮಾಜಕ್ಕೆ ತೋರಿಸಿದ್ದೇವೆ. ಈ ಬಾರಿ ಅದಕ್ಕಿಂತಲೂ ಉತ್ತಮವಾದ ಫಲಿತಾಂಶ ಈ ವರ್ಷ ಕೊಡ್ತೇವೆ. ಇದು ಯಾವುದೂ ಅಲ್ಲ, ಇದೊಂದು ಹೊಣೆಗಾರಿಕೆ. ಇದೊಂದು ನನ್ನ ಜವಾಬ್ದಾರಿ, ನನ್ನ ಹೊಣೆಗಾರಿಕೆ. ಸಂಸ್ಥೆ ಒಂದು ಹಂತಕ್ಕೆ ಹೋಗಲೇಬೇಕು. ಇದೇನು ನೀವು ಪ್ರತಿಷ್ಠೆ ಅಂತ ತಗೊಳ್ಳಿ ಅಥವಾ ಜವಾಬ್ದಾರಿ ಅಂತ ತಗೊಳ್ಳಿ ಮತ್ತೆ ಮುಂದೆ ಹೋಗುವ ದಾರಿ ಅಂತ ಆದರೂ ತಗೊಳ್ಳಿ. ಆದರೆ ನನಗೆ ಇದು ಅನಿವಾರ್ಯವೂ ಅವಶ್ಯಕವೂ ಜವಾಬ್ದಾರಿಯು ಹೊಣೆಗಾರಿಕೆ ಎಲ್ಲವೂ ಹೌದು. ಆಲೋಚಿಸುವ ರೀತಿಗಳಲ್ಲಿ ಬರ್ತದೆ. ಓಕೆ. ಮುಂದೇನು? ಕೇವಲ ಈಗ ಐ ಥಿಂಕ್ ನರ್ಸರಿಯಿಂದ ಹಿಡಿದು 10ನೇ ತರಗತಿಯವರೆಗೆ ಈಗಾಗಲೇ VSS ರನ್ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಏನಾದರೂ PUC, ಡಿಗ್ರಿ ಆ ರೀತಿಯ ಆಲೋಚನೆಗಳಿದೆಯೋ? VSS ಅನ್ನೋದು ಸ್ಕೂಲ್ ಆಗಿ ಮಾತ್ರ ಉಳಿಯುತ್ತೋ? ನಮ್ಮ ಒಂದು 3 ತಿಂಗಳ 4 ತಿಂಗಳ ಹಿಂತನಕ ನಮಗೆ PU ಕಲ್ಪನೆಗಳಿರಲಿಲ್ಲ. ಓಕೆ. PU ಯಾವುದೇ ಕಲ್ಪನೆಗಳಿರಲಿಲ್ಲ. ನಾವೊಂದು ಅತ್ಯುತ್ತಮವಾದ ಹೈಸ್ಕೂಲ್ನ ಒಳಗಿನ ಸಂಸ್ಥೆಯನ್ನು ಕಟ್ಟಬೇಕನ್ನೋದು ನಮ್ಮ ನಿಲುವಾಗಿತ್ತು. ಆ ನಿಲುವಲ್ಲಿ ನಾವು ಸಕ್ಸಸ್ ಆಗಿದ್ದೇವೆ. ಸಮಾಜ ಕೇಳುವಂತಹ ನಿರೀಕ್ಷೆಗೆ ತಕ್ಕ ಹಾಗೆ VSS ಮತ್ತು ಹೆಗಡೆ ಅವರು ನಡ್ಕೊಳ್ತಿದ್ದಾರೆ ಅಂತ. ಕೆಲವು ಬಾರಿ ನಾನು ಸಮಾಜದ ನಿರೀಕ್ಷೆಗಳನ್ನು ಅಬ್ಸರ್ವ್ ಮಾಡ್ತೇನೆ, ಅದ್ರ ಮೇಲೆ ಕೆಲಸ ಮಾಡ್ತೇನೆ, ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಫಲಿತಾಂಶದ ಬಗ್ಗೆ ನಾನು ತಲೆ ಬಿಸಿ ಮಾಡ್ಕೊಳ್ಳೋದಿಲ್ಲ. ಅದು ಏನು ಅದಕ್ಕೆ ಸಂಬಂಧಪಟ್ಟಂತೆ ಸಮಾಜ ಮಾತಾಡತ್ತೆ ಅನ್ನೋದನ್ನು ನಾನು ಜಾಸ್ತಿ ತಗೊಳ್ಳೋದಿಲ್ಲ. ಕೆಲಸ ಮಾಡ್ತೇವೆ, ವೈಫಲ್ಯಗಳು ನೋಡ್ತೇವೆ, ಸಕ್ಸಸ್ಗಳು ನೋಡುತ್ತೇವೆ. ವೈಫಲ್ಯ ಆದಾಗ ಒಂದು ರೀತಿ ಮಾತುಗಳು, ಸಕ್ಸಸ್ ಆದಾಗ ಒಂದು ರೀತಿ. ಇದೆಲ್ಲ ಸಮಾಜದಲ್ಲಿ ಬರುವಂಥದ್ದು. ಗೆಲುವಿಗೆ 100 ಜನ ಅಪ್ಪಂದಿರಿರ್ತಾರೆ, ಸೋಲು ಅನಾಥ ಅಲ್ವಾ? ಆದ್ದರಿಂದ ಫಲಿತಾಂಶ ನಮಗೆ ವಿಷಯ ಅಲ್ಲ, ನಮ್ಮ ಕೆಲಸದ ಮೇಲೆ ಮಾತ್ರ ನಂಬಿಕೆ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಆದರೆ ನೀವು ಮಾಡ್ತಾ ಇರೋದೊಂದು ತಪಸ್ಸು ಅಂತಂದ್ರೆ ತಪ್ಪಲ್ಲ. ಯಾಕಂದ್ರೆ ಭಾರತೀಯ ಮೌಲ್ಯಾಧಾರಿತ ಶಿಕ್ಷಣ ಮತ್ತು ಇವತ್ತಿನ CBSE ಸಿಲೆಬಸ್ ಇವೆಲ್ಲವನ್ನ ಆಲ್ ಟುಗೆದರ್ ಒಟ್ಟು ಮಾಡಿ ಒಂದು ಸಣ್ಣ ಜಾಗದಲ್ಲಿ ಅವೆಲ್ಲವನ್ನ ಮಕ್ಕಳಿಗೆ ತುಂಬಿಸುವಂತ ಮಹತ್ ಕಾರ್ಯ ನಿಜಕ್ಕೂ ಒಂದು ಶಿಕ್ಷಣ ಸಂಸ್ಥೆಯ ಕನಸು ಕಟ್ಕೊಂಡವರಿಗೆ ದೊಡ್ಡ ಪ್ರೇರಣೆ ಅಂತಂದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಈ ಶಿಕ್ಷಣದ ಮೇಲಿನ ಕಾಳಜಿ, ಮಕ್ಕಳ ಮೇಲಿನ ಕಾಳಜಿ ಮತ್ತು ಭಾರತೀಯ ಸಂಸ್ಕೃತಿಯ ಮೇಲಿನ ಕಾಳಜಿ ನೀವು ಏನು ಅನ್ನೋದನ್ನ ಇಡೀ ಸಮಾಜಕ್ಕೆ ಒತ್ತಿ ಹೇಳುತ್ತೆ. ಈ ಪುಣ್ಯ ಕೈಂಕರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಕ್ಕಾಗಿ ಸಮಾಜದ ಪರವಾಗಿ ನಾವು ನಿಮಗೆ ಸದಾ ನಮಸ್ಕಾರಗಳನ್ನು ಹೇಳೋದು ನಮ್ಮ ಕರ್ತವ್ಯ. ಶಿಕ್ಷಣ ಸಾಧಕರಾಗಿದ್ದೀರಿ, ಒಂದು ದೊಡ್ಡ ಸಂಸ್ಥೆಯನ್ನ ಇಡೀ ದೇಶ ನೋಡುವ ಹಾಗೆ ಕಟ್ತಾ ಇದ್ದೀರಿ. ನಿಮ್ಮ ಈ ರಟ್ಟೆ ಬಲದ ಜೊತೆಗೆ ನಮ್ಮ ಸಣ್ಣ ಒಂದು ಅಳಿಲು ಸೇವೆ ಇದ್ದೇ ಇರುತ್ತೆ. ನಿಮ್ಮ ಜೊತೆಗೆ ಸದಾ ನಾವಿದ್ದೇವೆ ಅಂತ. ನಿಮ್ಮ ಸತ್ಕಾರ್ಯಕ್ಕೆ ದೇವ್ರು ಒಳ್ಳೇದು ಮಾಡ್ಲಿ ಮತ್ತು ನೀವು ಸಾಗುವಂತ ಅಷ್ಟು ಹಾದಿ ಚೆನ್ನಾಗಿರ್ಲಿ, ಹೂವಿನ ಹಾಸಿಗೆ ಅಂತಿರ್ಲಿ ಅನ್ನುವಂತ ಆಶಯದ ಜೊತೆಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಕ್ಕಾಗಿ. ವೀಕ್ಷಕರೇ ನೋಡಿದ್ರಲ್ಲ, ಇದು VSS ಅನ್ನುವಂಥ ಸಂಸ್ಥೆಯನ್ನ ಕಟ್ಟಿ ಮಕ್ಕಳಿಗೆ ಮೌಲ್ಯಾಧಾರಿತ ಭಾರತೀಯ ಶಿಕ್ಷಣದ ಜೊತೆಗೆ ಆ ಮಕ್ಕಳ ಎಜುಕೇಶನ್ ಅನ್ನ ಬೆಟರ್ಮೆಂಟ್ ಮಾಡುವಂತ ಒಂದು ಪ್ರಯತ್ನದ ಹುರಿಯಾಳಾಗಿರುವ ಪ್ರತಾಪ್ ಹೆಗ್ಡೆ ಮಾರಾಳಿಯವರ
ಮನದಾಳದ ಮಾತುಗಳು. ಇನ್ನೊಂದು ಎಪಿಸೋಡ್ನಲ್ಲಿ ಮತ್ತೊಬ್ಬ ಗುರುವಿನ ಮತ್ತೊಂದು ಶಿಕ್ಷಣ ಸಂಸ್ಥೆಯ ಮತ್ತು ಆ ಶಿಕ್ಷಣ ಸಂಸ್ಥೆಯ ಕನಸನ್ನ ಸಾಕಾರಗೊಳಿಸಿರುವ ವ್ಯಕ್ತಿತ್ವದ ಪರಿಚಯವನ್ನ ಗುರುತಿನಲ್ಲಿ ಮಾಡಿಕೊಡ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಇದು ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.